ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಆಗಿರುತ್ತೆ ರೀಡಿಂಗ್? ನಿಮ್ಮ ಲೈಫ್ ಕುರಿತಾಗಿ ಆಗಿರುತ್ತೆ. ನಿಮ್ಮ ಪ್ರೆಸೆಂಟ್ ಲೈಫ್, ನಿಮ್ಮ ಲೈಫ್ ಹೇಗಿದೆ, ಗೈಡೆನ್ಸ್ ಏನು, ಫ್ಯೂಚರ್ ಹೇಗಿರುತ್ತೆ, ಕಂಪ್ಲೀಟ್ ಒಂದು ರಿಫ್ಲೆಕ್ಷನ್ ಆಗಿರುತ್ತೆ ನಿಮ್ಮ ಲೈಫ್ ಕಡೆಗೆ. ನಿಮ್ಮ ಜೀವನ ಹೇಗಿದೆ, ಪ್ರೆಸೆಂಟ್ ಹೇಗಿದೆ, ಫ್ಯೂಚರ್ ಹೇಗಿರುತ್ತೆ, ಮತ್ತು ಏನಾದರೂ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ, ಆನ್ ದ ಹೋಲ್ ಒಂದು ಮ್ಯಾಪ್, ನಿಮ್ಮ ಲೈಫ್ ಬಗ್ಗೆನೇ ಒಂದು ಮ್ಯಾಪ್ ಸಿಕ್ದಂಗೆ ಈ ರೀಡಿಂಗ್ ಇರುತ್ತೆ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ನೀವು ನಿಮ್ಮ ಬಗ್ಗೆನೇ ನಿಮ್ಮ ಹೆಸರನ್ನು ಹೇಳಿಕೊಂಡು, ಇಲ್ಲಿ 2 ಕಾರ್ಡ್ ಪೈಲ್ ಇದೆ, ಒಂದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಹೆಸರನ್ನು ನೀವು ಹೇಳಿಕೊಂಡು 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ರೀಡಿಂಗ್ನ ಮಾಡ್ತೇನೆ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ನ ರೀಡಿಂಗ್ ಮಾಡ್ತಿದ್ದೀನಿ. ಈ ಒಂದು ರೀಡಿಂಗ್ ನಾನು ಹೇಳಿದಾಗೆ ನಿಮ್ಮ ಜೀವನದ ಬಗ್ಗೆ ಫೋಕಸ್ಡ್ ಆಗಿರುತ್ತೆ. ನೀವೇನಾದರೂ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ, ಹೇಗಿದೆ ಆನ್ ದ ಹೋಲ್ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು, ನಿಮ್ಮ ಲೈಫ್ ಬಗ್ಗೆ ಸಿಗುತ್ತೆ. ಮತ್ತು ಫ್ಯೂಚರ್ ಗೈಡೆನ್ಸ್ ಕೂಡ ನಿಮಗೆ ನಾನು ಹೇಳ್ತೀನಿ. ಹೌ ಯು ಸಿ, ನೀವು ಹೇಗೆ ನಿಮ್ಮನ್ನು ನೋಡ್ತೀರಾ, ಬೇರೆಯವ್ರು ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ, ಹಾಗೂ ನಿಮ್ಮನ್ನು ಏನು ರೆಪ್ರೆಸೆಂಟ್ ಮಾಡುತ್ತೆ, ಏನು ರೆಪ್ರೆಸೆಂಟ್ ನಿಮ್ಮ ಲೈಫ್ ಯಾವ ಒಂದು ಪಾತ್ವೇನಲ್ಲಿದೆ, ಹಾಗೂ ನಿಮ್ಮ ಲೈಫ್ನಲ್ಲಿ ಏನು ಮುಖ್ಯ ನಿಮಗೆ, ನಿಮ್ಮ ಲೈಫ್ನಲ್ಲಿ ನಿಮ್ಗೇನು ಮುಖ್ಯ ಇಲ್ಲ, ಏನು ಇಂಪಾರ್ಟೆಂಟ್ ಇಲ್ಲ, ಮತ್ತು ಫ್ಯೂಚರ್. ಒಂದು ಗೈಡೆನ್ಸ್ ಕಾರ್ಡ್ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ಒನ್ ಗೈಡೆನ್ಸ್ ಕಾರ್ಡ್ ಇದು. ಸೊ ಜಡ್ಜ್ಮೆಂಟ್ ಬಂದಿದೆ. ದಿಸ್ ಇಸ್ ದ ಫಸ್ಟ್ ಕಾರ್ಡ್. ಜಡ್ಜ್ಮೆಂಟ್ ಬಂದಿದೆ. ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಮತ್ತು ನಿಮ್ಮನ್ನು ಏನು ರೆಪ್ರೆಸೆಂಟ್ ಮಾಡುತ್ತೆ, ಓಕೆ, ನಿಮ್ಗೇನು ಇಂಪಾರ್ಟೆಂಟ್ ಇಲ್ಲ ಲೈಫ್ನಲ್ಲಿ, ಓಕೆ. 2 ಆಫ್ ಕಪ್ಸ್, ಓಕೆ ಓಕೆ, ನೈಸ್. ಲಯನೆಸ್, ವಾವ್, ತುಂಬ ಚೆನ್ನಾಗಿ ಬಂದಿದೆ. ಈ ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅದ್ಭುತವಾಗಿದೆ. ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಪರ್ಸ್ನಾಲಿಟಿ ಇದೆಯಲ್ಲ, ಒಂದು ಹೋಮ್ವರ್ಕ್ ಮಾಡಿದ್ದೀರಾ, ನಿಮ್ಮ ಬಗ್ಗೆ ನೀವೇ ಹೋಮ್ವರ್ಕ್ ಮಾಡ್ಕೊಂಡಿದ್ದೀರಾ, ನಿಮ್ಮನ್ನು ನೀವು ಬೆಳೆಸ್ಕೊಂಡಿದ್ದೀರಾ ಆನ್ ದ ಹೋಲ್. ಸೊ ಹೌ ಯು ಸಿ, ನೀವು ನಿಮ್ಮನ್ನು ಹೇಗೆ ನೋಡ್ತೀರಾ ಅಂದರೆ, ನೀವು ಏನೇ ಡಿಸಿಷನ್ಸ್ ತೊಗೊಂಡ್ರು ನಿಮ್ಮ ಲೈಫ್ನಲ್ಲಿ, ಅದು ನೀವು ಬೇರೆಯವ್ರಿಗೆ ಪ್ರಭಾವಿತರಾಗಲ್ಲ, ಅಂದರೆ ಇನ್ಫ್ಲೂಯೆನ್ಸ್ ಆಗಲ್ಲ. ಬೇರೆಯವರು ಏನು ಹೇಳ್ತಾರೆ, ಬೇರೆಯವ್ರು ಹೇಗೆ ನನ್ನ ನೋಡ್ತಾರೆ, ಅದೆಲ್ಲ ನಿಮ್ಗೆ ಅಷ್ಟು ಮ್ಯಾಟರ್ ಆಗೋದಿಲ್ಲ. ಏನೇ ಡಿಸಿಷನ್ ಇದ್ದರೂ ಅದು ನಿಮ್ಮ ಮನಸ್ಸಿಂದನೇ ನೀವು ತಗೊಳ್ತೀರಾ. ನಿಮ್ಮ ಆಸೆ ವಿರುದ್ಧವಾಗಿ ಹೋಗೋದಿಲ್ಲ. ಹಾಗೂ ತುಂಬ ಕ್ಲಾರಿಟಿ ಇದೆ ನಿಮ್ಮ ಲೈಫ್ನಲ್ಲಿ. ಮೆಚೋರಿಟಿ ಬಂದಿದೆ, ಮೆಂಟಲಿ ಇಮೋಷ್ನಲಿ ಮೆಚೋರಿಟಿ ಬಂದಿದೆ, ವಿಚ್ ಇಸ್ ಅಮೇಝಿಂಗ್. ಮೇಜರ್ ಆರ್ಕನ್ನ ಕಾಡಿರೋದ್ರಿಂದ ನಿಮ್ಮ ದಾರಿನ ನೀವು ಹುಡುಕೊಂಡಿದ್ದೀರಾ. ನಿಮ್ಗೇನು ಬೇಕು, ನಿಮ್ಗೇನು ಬೇಡ, ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿನೂ ನಿಮ್ಮಲ್ಲಿದೆ, ವಿಚ್ ಇಸ್ ಅ ಗುಡ್ ಸೈನ್. ಬೇರೆಯವ್ರು ನಿಮ್ಮನ್ನ ಹೇಗೆ ನೋಡ್ತಾರೆ, ಹೌ ಅದರ್ಸ್ ಸಿ ಯು. ಕಿಂಗ್ ಆಫ್ ಕಪ್ಸ್ ಬಂದಿದೆ. ಇದರ ಅರ್ಥ ಏನು ಅಂದರೆ, ನಿಮ್ಮನ್ನು ಜನ ಇಮೋಷ್ನಲಿ ಮೆಚೋರ್ಡಾಗಿ ನೋಡ್ತಾರೆ. ಅಂದರೆ ನಾನು ಆಗಲೇ ಹೇಳಿದಾಗೆ, ನೀವು ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿಯಾಗೆ ಜನರಿಗೆ ಕಾಣ್ತೀರಾ. ಅಂದರೆ ಲೈಟಾಗಿ ಜನ ನಿಮ್ಮನ್ನ ತಗೊಳ್ಳೋದಿಲ್ಲ, ಯಾರೇ ಆಗಿರಲಿ. ಮತ್ತು ಏನೇ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಬಂದರೂ ನೀವು ಫೇಸ್ ಮಾಡ್ತೀರಾ ಅಂತ ಜನಕ್ಕೆ ಗೊತ್ತಿದೆ. ಮೆಜಾರಿಟಿ ಒಂದು ಸೊಸೈಟಿ ನಿಮ್ಮನ್ನ ಹೇಗೆ ನೋಡುತ್ತೆ, ಒಂದಷ್ಟು ಜನ ನಿಮ್ಮನ್ನು ತಿಳ್ಕೊಂಡಿರೋರು ಹೇಗೆ ನಿಮ್ಮನ್ನ ನೋಡ್ತಾರೆ ಅನ್ನುವಂಥ ಇದು ಕಾರ್ಡ್ ಇದು. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಜನರಿಗೆ ಒಂದು ಸಪೋರ್ಟ್ ಆಗಿದ್ದೀರಾ ಅಂತ ಅವ್ರಿಗೆ ಗೊತ್ತಿದೆ. ನಿಮ್ಮನ್ನು ನಂಬುತ್ತಾರೆ ಜನ, ನಿಮ್ಮ ಮೇಲೆ ಡಿಪೆಂಡೆನ್ಸಿ ಇಟ್ಕೊಂಡಿದ್ದಾರೆ. ನೀವಂದರೆ ಅಷ್ಟೇ ಪ್ರೀತಿಸ್ತಾರೆ. ನಿಮ್ಮ ಬಗ್ಗೆ ಯಾವುದೇ ರೀತಿಯಾದ ನೆಗೆಟಿವ್ ಒಪಿನಿಯನ್ ಅಂತ ಇಲ್ಲ. ನೀವು ತುಂಬಾ ಕಂಫರ್ಟಿಂಗ್ ಪರ್ಸನ್ ಅಂತ ನೋಡ್ತಾರೆ, ವಿಚ್ ಇಸ್ ಅಮೇಝಿಂಗ್. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೆ ನೀವು ಯಾವಾಗಲೂ ಒಂದು ನೆರಳಾಗಿ ಇರ್ತೀರಾ, ಒಳ್ಳೆ ಗೈಡೆನ್ಸ್ ಕೊಡ್ತೀರಾ, ಒಳ್ಳೆಯ ಅಡ್ವೈಸ್ ಕೊಡ್ತೀರಾ, ಈ ಥರ ಅವ್ರು ನಿಮ್ಮನ್ನ ನೋಡ್ತಾರೆ. ಓಕೆ, ನಿಮ್ಮನ್ನು ಏನು ಪ್ರೆಸೆಂಟ್ ಮಾಡೋದಿಲ್ಲ, ಅಂದರೆ ನೀವು ಯಾವುದ್ರ ಹಿಂದೆ ಹೋಗೋದಿಲ್ಲ, ಅಥವಾ ನಿಮ್ಮ ಪರ್ಸ್ನಾಲಿಟಿ ಏನು ವಿಚಾರ ಅಂದರೆ ಡಸಂಟ್ ರೆಪ್ರೆಸೆಂಟ್ ಯು ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಅಂದರೆ ನೀವು ಏನಕ್ಕೆ ಅಷ್ಟು ಲೈಫ್ ಕಡೆಗೆ ಫೋಕಸ್ಡ್
ಹಾಗೆ ಅಂದರೆ ಏನೇನು ಬಿಟ್ಕೊಡ್ತೀರಾ. ಬೇಸಿಕ್ಲಿ ಕಾಲಚಕ್ರ ಇದು ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ಇದರ ಅರ್ಥ ಏನಂದರೆ, ನಿಮ್ಮ ಲೈಫ್ನಲ್ಲಿ ಏನೇ ಆಗಿರಲಿ ನೀವು ಅದನ್ನು ತುಂಬ ಚಾಲೆಂಜಿಂಗಾಗಿ ತೊಗೊಳ್ತೀರಾ. ಆನ್ ದ ಹೋಲ್ ಕಾಲಚಕ್ರ ನಿಮ್ಮ ಒಂದು ಕಂಟ್ರೋಲ್ನಲ್ಲಿದೆ ಅಂತಲೂ ಹೇಳ್ಬೋದು. ಅಷ್ಟು ಕಾನ್ಫಿಡೆಂಟ್ ಪರ್ಸನ್ ನೀವು. ಏನೋ ಒಂದು ಪ್ರಾಬ್ಲಮ್ ಬಂತು ಅಂದ ತಕ್ಷಣ ನೀವು ಅಲ್ಲೇ ನಿಲ್ಲೋದಿಲ್ಲ, ನೀವು ಸಾಗ್ತೀರಾ. ನೀವು ಮುಂದೇನು ಸೊಲ್ಯೂಷನ್ ಬೇಸ್ಡ್ ಪರ್ಸನ್ ಅಂತ ಹೇಳ್ತಿದ್ದೀನಿ. ಅಂದರೆ ಮುಂದೆ ನಾನು ಇನ್ನು ಹೇಗೆ ಲೈಫ್ನ ನೋಡಬೇಕು, ಹಾಗೂ ಲೈಫ್ನ ನಾನು ಹೇಗೆ ತಿದ್ಕೋಬೇಕು. ಪ್ರಾಬ್ಲಮ್ಸ್ ಬಂದ ತಕ್ಷಣ ನೀವು ಎದುರಿಸ್ತೀರಾ, ಓಡಿ ಹೋಗೋದಿಲ್ಲ. ಅದನ್ನು ಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೂ ನಿಮ್ಗೇನು ಲೈಫ್ನಲ್ಲಿ ಇಂಪಾರ್ಟೆಂಟ್ ಇಲ್ಲ, ನೀವು ಓವರ್ ಥಿಂಕ್ ಮಾಡೋದೇ ಇಲ್ಲ. ಅಂದರೆ ಪ್ರಾಬ್ಲಮ್ ಬಂತು, ಓಕೆ ಎಲ್ರಿಗೂ ಬರುತ್ತೆ, ನನಗೂ ಬಂದಿದೆ, ಈ ರೀತಿಯಾಗಿ ನೋಡ್ತೀರಾ. ಅದನ್ನು ಬಿಟ್ಟು ಚಿಂತೆ ಮಾಡೋದು, ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದು, ಇದೆಲ್ಲ ನಿಮಗೆ ಸೂಟ್ ಆಗಲ್ಲ. ಅದು ಅಲ್ಲೂ ಅಲ್ಲ. ಓಕೆ, ನಿಮಗೇನು ಇಂಪಾರ್ಟೆಂಟ್ ಇಲ್ಲ. ನಿಮಗೆ ಈಗ ಒಬ್ಬೊಬ್ರಿಗೆ ಏನಂದರೆ ಜನ ಬೇಕು, ಜನ ಸುತ್ತ ಇರಲೇಬೇಕು, ಅವ್ರು ಇಲ್ಲದೆ ಹೋದರೆ ನನ್ನ ಜೀವನ ನಡ್ಸೋಕ್ಕಾಗಲ್ಲ. ಆ ಥರ ನೀವು ಡಿಪೆಂಡೆನ್ಸಿ ಸೊಸೈಟಿ ಮೇಲೂ ಇಟ್ಕೊಂಡಿಲ್ಲ, ಜನರ ಮೇಲೂ ಇಟ್ಕೊಂಡಿಲ್ಲ, ರಿಲೇಷನ್ಶಿಪ್ ಮೇಲೂ ಇಟ್ಕೊಂಡಿಲ್ಲ. ನಿಮ್ಮ ಪ್ರಕಾರ ನಾನು ಜನರಿಗೆ ಒಳ್ಳೇದು ಮಾಡಬೇಕು, ಜನ ಇರಲೇಬೇಕು ನನ್ನ ಸುತ್ತ ಅನ್ನೋದೇನಿಲ್ಲ. ಅದು ನಂಗೆ ಮ್ಯಾಟರ್ ಆಗೋದೇ ಇಲ್ಲ. ದಟ್ಸ್ ಓಕೆ. ಆ ಥರ ನಿಮ್ಮ ಲೈಫ್ ಬಗ್ಗೆ ನೀವು ತುಂಬ ಕಂಫರ್ಟಬಲ್ ಆಗಿದ್ದೀರಾ. ನೀವು ಯಾರೂ ಇಲ್ಲ ಅಂದರೂ ಕೂಡ ಅದನ್ನು ಎಂಜಾಯ್ ಮಾಡ್ತೀರಾ. ಜನ ಒಬ್ಬೊಬ್ರಿಗೆ ಅಯ್ಯೋ ನನಗೆ ಜನ ಸುತ್ತ ಇಲ್ಲ ಅಂದರೆ ಹುಚ್ಚುಡಿಯುತ್ತೆ ಅಂತಾರೆ. ಆದರೆ ಹಾಗಲ್ಲ. ನಿಮಗೆ ಜನ ಇರಲೇಬೇಕು, ಜನ ಇಲ್ಲದೆ ಹೋದರೆ ನನ್ನ ಲೈಫ್ನಲ್ಲಿ ನಾನೇನು ಮಾಡೋಕ್ಕಾಗಲ್ಲ, ಆ ಥರ ಒಂದು ವೀಕ್ನೆಸ್ನ ಇಟ್ಕೊಂಡಿಲ್ಲ, ವಿಚ್ ಇಸ್ ಆ್ಯಕ್ಚುಲಿ ಗುಡ್. ಇದು ಕೂಡ ಒಳ್ಳೆಯದೇನೆ. ಫ್ಯೂಚರ್ ಹೇಗಿರುತ್ತೆ, ಈ ಥರ ಒಂದು ಒಳ್ಳೆ ಪರ್ಸ್ನಾಲಿಟಿ, ಒಂದು ಒಳ್ಳೆ ಕ್ಲಾರಿಟಿ ನಿಮ್ಮ ಲೈಫ್ನಲ್ಲಿ ಇಟ್ಕೊಂಡಿರೋದಕ್ಕೆ ನೀವು ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ತುಂಬ ಮೇಲ್ ಬರ್ತೀರಾ. ಹಾಗೂ ನಿಮ್ಮ ಹತ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ. ನೀವೇನಾದರೂ ಒಂದು ದೊಡ್ಡದಾಗಿ ಲೈಫ್ ಮಾಡಬೇಕು, ಸೊಸೈಟಿಗೆ ಏನಾದರೂ ಮಾಡಬೇಕು ಅನ್ನುವ ಆಸೆ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಮಾಡೋಕ್ಕಾಗುತ್ತೆ. ನಿಮ್ಮಲ್ಲಿ ಆ ಥರದ್ದು ಒಂದು ಇಮೋಷ್ನಲಿ ಹಾಗೂ ಮೆಂಟಲಿ ಒಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರಾ. ಪೊಲಿಟಿಕ್ಸ್ಗೆ ಹೋಗಬೇಕು ಅನ್ನೋ ಆಸೆ ಇದೆ ಅಂದರೆ ಎಸ್, ಯು ಕ್ಯಾನ್ ಡೂ ಇಟ್. ಆ ಕೇಪಬಿಲಿಟಿ ಇದೆ. ಹಾಗೆ ಜನ ನಿಮ್ಮನ್ನ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಲೈಫ್ ಪಾಯಿಂಟ್ ಹೇಗಿರುತ್ತೆ ಅಂದರೆ ದೊಡ್ಡದಾಗಿರುತ್ತೆ. ನೀವು ಚಿಕ್ಕದಾಗಿ ಯಾವತ್ತೂ ಯೋಚನೆ ಮಾಡಲ್ಲ. ತುಂಬ ದೊಡ್ಡದಾಗಿ, ದೊಡ್ಡ ಮಟ್ಟಕ್ಕೆ ಬೇರೆಯವರ ಕಡೆಗೂ ನಿಮ್ಮ ಗಮನ ಇರುತ್ತೆ. ಬೇರೆಯವ್ರಿಗೆ ಹೇಗೆ ಒಳ್ಳೇದು ಮಾಡ್ಬೋದು ನನ್ನ ಕಡೆಯಿಂದ, ಆ ಥರ ಒಂದು ಸರ್ವಿಸ್ ಓರಿಯೆಂಟೆಡ್ ಪರ್ಸ್ನಾಲಿಟಿ ಆಗಿದ್ದೀರಾ. ಸೊ ನಿಮ್ಮ ಮುಂದಿನ ಜೀವನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ದೈವದಿಂದ ಬಂದಿರುವಂಥ ಒಂದು ಆರಿಕಲ್ ಮೆಸೇಜ್ ಅಂತೀವಿ, ಇದು ಲಯನೆಸ್ ಅಂತ. ಇದರ ಅರ್ಥ ಏನಂದರೆ ಯು ಹ್ಯಾವ್ ಅರ್ನ್ಡ್ ಆಲ್ ಯುವರ್ ಸ್ಟ್ರೈಪ್ಸ್. ಯು ಹ್ಯಾವ್ ಅರ್ನ್ಡ್ ಆಲ್ ಯುವರ್ ಸ್ಟ್ರೈಪ್ಸ್ ಅಂದರೆ ನೀವು ಲೈಫ್ನಲ್ಲಿ ನೀವು ಏನೇ ಮಾಡಿ, ಇವಾಗ ಏನೇ ಆಗಿದ್ರು ಕೂಡ ನೀವು ಅಷ್ಟು ಎಫರ್ಟ್ಸ್ ಹಾಕಿದ್ದೀರಾ, ಅಷ್ಟು ನಿಮ್ಮ ಲೈಫ್ ಕಡೆಗೆ ನೀವು ಡಿಸಿಪ್ಲಿನ್ಡ್ ಆಗಿದ್ದೀರಾ, ಹಾಗೂ ಡೆಡಿಕೇಶನ್ನ ಇಟ್ಕೊಂಡಿದ್ದೀರಾ. ಒಬ್ಬೊಬ್ಬರು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ಅವ್ರ ಲೈಫ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ತಾರೆ. ಹಾಗಲ್ಲ. ನೀವು ನಿಮ್ಮ ಲೈಫ್ನ ನೀವು ಹೇಗೆ ಅದ್ಭುತ ಮಾಡ್ಕೋಬೋದು, ಇನ್ನೇನು ಚೇಂಜಸ್ ತರ್ಬೋದು, ಇನ್ನೆಷ್ಟು ಇಂಪ್ರೂವ್ ಆಗ್ಬೋದು ನಾನು, ಆ ಥರ ನೀವು ಒಂದು ಲಯನೆಸ್ ಆಗಿದ್ದೀರಾ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಸೊ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿದೆ, ಸಕ್ಸೀಡ್ ಆಗ್ತೀರಾ ಖಂಡಿತವಾಗ್ಲೂ. ಆಲ್ ದ ವೆರಿ ಬೆಸ್ಟ್. ದಟ್ ವಾಸ್ ಯೋರ್ ರೀಡಿಂಗ್. ನನಗಂತೂ ಇದು ತುಂಬ ಇಂಪ್ರೆಸಿವ್ ಅನಿಸ್ತು. ಕೀಪ್ ಗೋಯಿಂಗ್, ಡೋಂಟ್ ಸ್ಟಾಪ್. ಅದು ನಿಮ್ಮ ರೀಡಿಂಗ್ ಆಗಿದೆ. ಸೊ ನೆಕ್ಸ್ಟ್ ಕಾರ್ಡ್ ಪೈಲ್, ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ ಲೈಫ್ ಬಗ್ಗೆನೇ ನಾನು ರೀಡಿಂಗ್ ಮಾಡ್ತಿದ್ದೀನಿ. ನಿಮ್ಮ ಲೈಫ್ ಹೇಗಿದೆ, ಒಂದು ರಿಫ್ಲೆಕ್ಷನ್ ಹೇಗಿದೆ, ಏನಾಗ್ತಾ ಇದೆ ನನ್ನ ಲೈಫಲ್ಲಿ, ನಾನು ಒಳ್ಳೆ ದಾರಿಲಿ ಹೋಗ್ತಿದ್ದೀನಾ ಇಲ್ವಾ, ಅದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಹವ್ ಯು ಸಿ ನೀವು ನಿಮ್ಮ ಲೈಫ್ನ ಹೇಗೆ ನೋಡ್ತೀರಾ, ಬೇರೆಯವ್ರು ನಿಮ್ಮ ಲೈಫ್ನ ಹೇಗೆ ನೋಡ್ತಾರೆ, ನಿಮಗೆ ಏನು ರೆಪ್ರೆಸೆಂಟ್ ಮಾಡಲ್ಲ ನಿಮ್ಮ ಲೈಫ್ನಲ್ಲಿ, ನೀವೇನು ಆಗಿಲ್ಲ. ಓಕೆ, ನಿಮ್ಗೇನು ಇಂಪಾರ್ಟೆಂಟ್ ಇದೆ ಲೈಫ್ನಲ್ಲಿ, ನಿಮ್ಗೇನು ಇಂಪಾರ್ಟೆಂಟ್ ಇಲ್ಲ, ಫ್ಯೂಚರ್ ಹೇಗಿರುತ್ತೆ, ಮತ್ತು ಒಂದು ಗೈಡೆನ್ಸ್ ಕಾರ್ಡ್ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ಓಕೆ, ಹಿಯರ್ ಯು ಗೋ. ಲೆಟ್ ಮೀ ಎಕ್ಸ್ಪ್ಲೇನ್ ಟು ಯು. ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಏನಿದೆ ಅದನ್ನು ಹೇಳ್ತೀನಿ. ನಿಮ್ಗೆ ಇದು ರಿಸೊನೇಟ್ ಆಗ್ಬೋದು, ಆಗದೇನೂ ಇರ್ಬೋದು. ರೆಸೊನೇಟ್ ಆದರೆ ಓಕೆ, ರೆಸೊನೇಟ್ ಆಗ್ತಾ ಇಲ್ಲ ಅಂದರೆ ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ಬಿಟ್ಬಿಡಿ, ಲೈಟಾಗಿ ತೊಗೊಳ್ಳಿ. ನೀವು ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಲೈಫ್ ಬಗ್ಗೆ. ಎನಿವೇಸ್, ಐ ವಿಲ್ ಸ್ಟಾರ್ಟ್. ಈಗ ಹವ್ ಯು ಸಿ, ನೀವು ನಿಮ್ಮನ್ನು ಹೇಗೆ ನೋಡ್ತೀರಾ. 9 ಆಫ್ ಸ್ಪೋರ್ಟ್ಸ್ ಬಂದಿದೆ. ನಿಮ್ಮನ್ನು ನೀವು ಇತ್ತೀಚೆಗೆ
ಈಗ ಪ್ರೆಸೆಂಟ್ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ. ಏನೋ ಒಂದು ಪಾಸ್ಟ್ ಅನುಭವಗಳಿಂದ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಹಾಗೂ ನಿಮ್ಮ ಲೈಫ್ ಬಗ್ಗೆನೇ ನಿಮಗೆ ಆತಂಕ ಇದೆ, ಹಾಗೂ ಕೆಟ್ಟ ಯೋಚನೆಗಳು ಬರ್ತಾ ಇದೆ. ಏನೋ ಒಂದು ನರಳುತ್ತಾ ಇದ್ದೀರಾ, ಒಳಗಡೆ ತುಂಬ ನರಳುತ್ತಾ ಇದ್ದೀರಾ, ನೋವು ಅನುಭವಿಸ್ತಾ ಇದ್ದೀರಾ. ನೀವು ನಿಮ್ಮನ್ನು ಹೀಗೆ ನೋಡ್ತಾ ಇದ್ದೀರಾ, ಒಂದು ಕಂಟಕದಲ್ಲಿದ್ದೀನಿ, ಒಂದು ಪ್ರಾಬ್ಲಮ್ನಲ್ಲಿದ್ದೀನಿ, ಟಾಕ್ಸಿಕ್ ಎನರ್ಜಿ ನನ್ನ ಲೈಫ್ನಲ್ಲಿ, ನನಗೇನೂ ಸಪೋರ್ಟ್ ಇಲ್ಲ, ನನಗೆ ಯಾರೂ ಸಪೋರ್ಟ್ ಇಲ್ಲ, ನನ್ನ ಲೈಫೇ ಮಿಸರಬಲ್, ಈ ಥರ ನೀವು ನಿಮ್ಮನ್ನು ನೋಡ್ತಾ ಇದ್ದೀರಾ. ಹಾಗೂ ಜನ ಹೇಗೆ ನೋಡ್ತಾ ಇದ್ದಾರೆ ಆನ್ ದ ಹೋಲ್, ಹೌ ಅದರ್ಸ್ ಸಿ ಯು ಅನ್ನೋದಕ್ಕೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಜಡ್ಜ್ಮೆಂಟ್ ಕಾರ್ಡ್ ಬಂದಾಗ ಏನಂದರೆ, ಜನ ನಿಮ್ಮಲ್ಲಿರೋ ನೆಗೆಟಿವಿಟಿನೂ ಕೂಡ ಅವರು ಒಬ್ಸರ್ವ್ ಮಾಡ್ತಾ ಇದ್ದಾರೆ. ಒಂಥರ ಜನ ನಿಮ್ಮನ್ನ ವೀಕಾಗಿ ನೋಡ್ತಾ ಇದ್ದಾರೆ, ಹಾಗೂ ಒಂದು ರೀತಿಯಾದ ನೆಗೆಟಿವ್ ಪರ್ಸನ್, ಹಾಗೆ ವೀಕ್ ಮೆಂಟ್ಯಾಲಿಟಿ ಇದೆ ನಿಮಗೆ, ಈ ರೀತಿಯಾಗಿ ನೋಡ್ತಾ ಇದ್ದಾರೆ. ನಾನು ಏನು ಇದೆ ಅದನ್ನು ಹೇಳಲೇಬೇಕು. ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಆ ಒಂದು ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಅಂತೀವಲ್ಲ, ನೀವು ಇಂಪ್ರೂವ್ ಆಗುವಂಥ ಒಂದು ಟೈಮ್ ಬಂದಿದೆ ಇವಾಗ. ಸೊ ಜನನೂ ನಿಮ್ಮಲ್ಲಿ ಆ ಥರದ್ದು ಒಂದು ವೈಬ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಆ ಥರದ್ದು ಅವರು ಕ್ಯಾರಿ ಆನ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ನೋಡಿ. ಇವ್ರು ಹೀಗೇನೆ, ಏನೂ ಮಾಡೋಕ್ಕಾಗಲ್ಲ, ಈ ಥರನೇ, ಆ ಥರ ಜಡ್ಜ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮನ್ನು ಏನು ಡಸಂಟ್ ರೆಪ್ರೆಸೆಂಟ್ ಯು. ನಿಮ್ಮಲ್ಲಿರೋದು ಒಂದು ಪ್ರಾಬ್ಲಮ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನೀವು ಬೇರೆಯವರಿಂದ ಗೈಡೆನ್ಸ್ ತೊಗೊಳ್ಳಲ್ಲ. ಬೇರೆಯವ್ರು ಏನಾದರೂ ಒಂದು ಒಳ್ಳೆಯ ಮನಸ್ಸಿಟ್ಕೊಂಡು ನಿಮ್ಗೇನೋ ಒಳ್ಳೇದು ಮಾಡೋಕ್ಕೆ ಬಂದರೂ ಅವ್ರನ್ನ ನೀವು ನಂಬೋದಿಲ್ಲ, ಅವ್ರನ್ನ ನೀವು ಅನುಮಾನಿಸ್ತೀರಾ, ಹಾಗೂ ಅವ್ರೇನೋ ನಿಮಗೆ ಕೆಟ್ಟದೇ ಬಯಸಕ್ಕೆ ಬಂದಿದ್ದಾರೆ ಅನ್ನುವಂಥ ಯೋಚನೆಗೆ ಹೋಗ್ಬಿಡ್ತೀರಾ. ಸೊ ಆ ಒಂದು ಬಿಹೇವಿಯರ್ನ ಫಸ್ಟ್ ನೀವು ಡ್ರಾಪ್ ಮಾಡಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ನಿಮ್ಮ ಸುತ್ತ ಇರೋ ಜನನೇ, ನಿಮ್ಮ ಸುತ್ತ ಇರೋ ಜನ ಒಳ್ಳೆ ಜನರು ಇದ್ದಾರೆ, ಅವ್ರು ನಿಮ್ಗೆ ಒಳ್ಳೇದು ಬಯಸಬೇಕು ಅಂತ ಇದ್ದಾರೆ, ಒಳ್ಳೆ ಅಡ್ವೈಸ್ ಕೊಡೋಕ್ಕೆ ಬರ್ತಾ ಇದ್ದಾರೆ, ಆದರೆ ನೀವು ಅದನ್ನು ತೊಗೊಳಕ್ಕೆ ರೆಡಿ ಇಲ್ಲ. ಸೊ ಒಂದು ಸ್ವಲ್ಪ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಏನೇ ಅಡ್ವೈಸು ನಿಮ್ಗೆ ಒಳ್ಳೇದಾಗುವಂಥ ಅಡ್ವೈಸ್ ಕೊಟ್ಟರೆ ದಯವಿಟ್ಟು ತೊಗೊಳ್ಳಿ. ಬಿಕಾಸ್ ಅದನ್ನ ನೀವು ಮಾಡ್ತಾ ಇಲ್ಲ, ಜನನ ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಹಾಗೂ ಜನನೇ ಸರಿ ಇಲ್ಲ ಅಂತ ದೂರ್ತಾ ಇದ್ದೀರಾ. ನಿಮ್ಗೇನು ಇಂಪಾರ್ಟೆಂಟ್ ನಿಮ್ಮ ಲೈಫ್ನಲ್ಲಿ, ನಿಮ್ಗೇನು ಇಂಪಾರ್ಟೆಂಟ್ ಅಂತಲೂ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಮ ಲೈಫ್ ತುಂಬ ಚೆನ್ನಾಗಿರಬೇಕು ಅನ್ನೋ ಆಸೆ ಇದೆ, ಕನಸುಗಳು ಎಲ್ಲ ಇಟ್ಕೊಂಡಿದ್ದೀರಾ, ಆದರೆ ನೀವು ಪ್ರಯತ್ನ ಮಾಡ್ತಾ ಇಲ್ಲ. ಇತ್ತೀಚೆಗೆ ಈ ಥರ ನರಳ್ತಾ ಇದ್ದೀರಾ ನೋವಲ್ಲಿ. ಬಟ್ ನಿಮಗೆ ನಿಮ್ಮಲ್ಲಿ ಒಂದು ಫೈರ್ ಬೇಕು, ಪ್ಯಾಷನ್ ಬೇಕು. ನೀವು ಇವಾಗ ಏನಾಗಿದ್ದೀರಾ ಅದಕ್ಕೆ ಆಪೋಸಿಟ್, ಅಂದರೆ ಪಾಸಿಟಿವ್ ಆಗಿರಬೇಕು, ಆ ಥರ ಎಲ್ಲ ಇದೆ ನಿಮ್ಮ ಲೈಫ್ನಲ್ಲಿ. ಗುರಿ ಬೇಕು, ಗುರಿ ಇಟ್ಕೊಂಡು ಮುಂದೆ ಹೋಗ್ಬೇಕು, ಈ ಥರ ಎಲ್ಲ ನೀವು ನಿಮ್ಮ ಲೈಫ್ನ ಸೃಷ್ಟಿಸಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ, ಆದರೆ ಅದು ನಿಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವಾಗ ಹೈ ಟೈಮ್ ಯು ಹ್ಯಾವ್ ಟು ಚೇಂಜ್ ಆಸ್ ಅ ಪರ್ಸನ್. ಮತ್ತು ನಿಮ್ಗೇನು ಇಂಪಾರ್ಟೆಂಟ್ ಇಲ್ಲ ಆ್ಯಸ್ ಅ ಪರ್ಸನ್, ನಿಮ್ಗೇನು ಇಂಪಾರ್ಟೆಂಟ್ ಇಲ್ಲ. ನಿಮಗೆ ಮನಿ ಮ್ಯಾಟರ್ ಆಗಲ್ಲ, ನಿಮಗೆ ಜನ ಮ್ಯಾಟರ್ ಆಗ್ತಾರೆ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ, ನೀವು ಏನು ಅಂದ್ಕೊಳ್ತಾ ಇದ್ದೀರಾ ಜನ ಸರಿ ಇಲ್ಲ, ಆ ಥರ ಒಂದು ಸೊಸೈಟಿ ಬಗ್ಗೆನೇ ನೆಗೆಟಿವಿಟಿನ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅದನ್ನು ಫಸ್ಟ್ ತೆಗೆದು ಹಾಕಿ. ಯಾಕಂದರೆ ಎಲ್ಲರೂ ಕೆಟ್ಟವರಾಗಿರಲ್ಲ, ಎಲ್ಲರೂ ಒಳ್ಳೆಯವರು ಆಗಿರಲ್ಲ, ಎಲ್ಲರಲ್ಲೂ ಒಂದು ಕೆಟ್ಟ ಗುಣ, ಒಳ್ಳೆ ಗುಣ, ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಒಂದು ಪರ್ಸ್ನಾಲಿಟೀಲಿ ಎಲ್ಲ ಥರದ ಗುಣಗಳು ಇರುತ್ತೆ, ಹಾಗೆ ಮನುಷ್ಯರು ಇರ್ತಾರೆ, ಹಾಗೆ ನೀವು ಇರ್ತೀರ. ಸೊ ನೀವು ಜನ ನೋವು ಕೊಟ್ಟಿರೋದ್ರಿಂದ ಅದನ್ನೇ ಕ್ಯಾರಿ ಆನ್ ಮಾಡಿಕೊಂಡು ನಿಮ್ಮ ಲೈಫ್ನ ಫೋಕಸ್ನ ನೀವು ತೆಗೆದು ಹಾಕ್ಬಿಟ್ಟಿದ್ದೀರಾ, ಫೋಕಸ್ ಮಾಡ್ತಾ ಇಲ್ಲ. ಸೊ ನಿಮ್ಮ ಲೈಫ್ನಲ್ಲಿ ನಿಮಗೆ ಹಣಕ್ಕಿಂತ ಜನ ಇಂಪಾರ್ಟೆಂಟ್ ಆಗಿದ್ದಾರೆ, ಜನರ ಸಪೋರ್ಟ್ ಇಂಪಾರ್ಟೆಂಟ್ ಆಗಿದೆ. ಸೊ ಜನರ ಜೊತೆ ನೀವು ಇನ್ಮೇಲೆ ಸಾಫ್ಟ್ ಆಗಿರೋದು ನೋಡಿ. ಅವ್ರು ಏನೇ ಅಂದರೆ ಅವ್ರಿಗೆ ನೀವಂದರೆ ಇಷ್ಟ ಇದೆ, ನೀವೇ ಸ್ವಲ್ಪ ಜನರನ್ನ ತೊರೀತಾ ಇದ್ದೀರಾ. ಓಕೆ, ಅದನ್ನು ಫಸ್ಟ್ ನೀವು ಸ್ಟಾಪ್ ಮಾಡಿ. ಇಲ್ಲಿ ಫ್ಯೂಚರ್ ಕಾರ್ಡ್ 8 ಆಫ್ ಸ್ಪೋರ್ಟ್ಸ್ ಬಂದಿದೆ. ನೀವು ಈ 8 ಆಫ್ ಸ್ಪೋರ್ಟ್ಸ್ ನೋಡ್ಬೋದು, 9 ಆಫ್ ಸ್ಪೋರ್ಟ್ಸ್ ಥರನೇ ಇದೆ, ಆಯಿತಾ. ನಾನು ಇದನ್ನೆಲ್ಲ ನಿಮ್ಗೆ ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ, ನೀವು ಈ ಥರದ್ದೇ ಒಂದು ಮೆಂಟಾಲಿಟಿ ಇಟ್ಕೊಂಡು, ಎನರ್ಜಿನ ಇಟ್ಕೊಂಡು ಹೋದರೆ ನಿಮ್ಮ ಫ್ಯೂಚರ್ ಹೀಗೆ ಆಗುತ್ತೆ. ನಿಮ್ಮ ಲೈಫ್ನಲ್ಲಿ ಒಂದು ಗಂಟು ನೀವೇ ಕಟ್ಕೊಂಡಂಗೆ ಆಗುತ್ತೆ. ಈ ಗಂಟನ್ನು ಬಿಡಿಸ್ಕೋಬಹುದು, ಆದರೆ ನೀವು ಮಾಡ್ತಾ ಇಲ್ಲ ಆ ಕೆಲಸನ. ಸೊ ಫ್ಯೂಚರ್ ಕೂಡ ಅದೇ ನೆಗೆಟಿವ್ ವೈಬ್ಸ್ ನಾನು ನೋಡ್ತಾ ಇದ್ದೀನಿ. ಚೇಂಜ್ ಆಗುವಂಥ ಒಂದು ಸಂದರ್ಭ ಬಂದಿದೆ. ಚೇಂಜ್ ಆದರೆ ಏನಾಗುತ್ತೆ ಅಂತ ಕೂಡ ನಾನು ಒಂದು ಕಾರ್ಡ್ ತೆಗಿತಾ ಇದ್ದೀನಿ ನಿಮಗೋಸ್ಕರ. ಸಿ ಈ ಥರದ ಒಂದು ಎನರ್ಜಿಯಿಂದ ನೀವು ಇಲ್ಲಿ ಈಕೆ ಗೆಲ್ತಾ ಇದ್ದಾಳೆ, ಈಕೆ ಈ ಸ್ಪೋರ್ಟ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾಳೆ, ಅವಳ ಹತ್ರ ಆ ಪವರ್ ಬಂದಿದೆ, ಈಕೆ ಹತ್ರ ಆ ಪವರ್ ಬಂದಿದೆ, ಆ ಪವರ್ ನಿಮಗೂ ಬರುತ್ತೆ. ಓಕೆ, ಸೊ ನೀವೇನು ಮಾಡಬೇಕಾಗತ್ತೆ, ಶಿಫ್ಟ್ ಆಗಿ ನಿಮ್ಮ ಥಾಟ್ ಪ್ರೋಸೆಸ್ನ ಚೇಂಜ್ ಮಾಡ್ಕೊಳ್ಳಿ.
ನೀವು ಚೇಂಜ್ ಈಗ ಮಾಡ್ಕೊಳ್ಳಿಲ್ಲ ಅಂದರೆ, ನೀವು ಬದಲಾಗಲಿಲ್ಲ ಅಂದರೆ ನಿಮ್ಮ ಲೈಫ್ ನರಕ ಆಗುತ್ತೆ. ಓಕೆ, ದಟ್ಸ್ ಯೋರ್ ಫ್ಯೂಚರ್. ಆದರೆ ನೀವು ಈಗಲೇ ನಾನು ನಾನು ನನ್ನ ನಂದೇನು ಲೈಫ್ ಇದೆ ಅದನ್ನ ನಾನು ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇಟ್ಕೊಂಡಿದ್ದೀರಾ ಅಂದರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ವಿತಿನ್ 2 months. ಓಕೆ, ದಿಸ್ ಈಸ್ ಅಮೇಝಿಂಗ್. ನಾವು ಯೂನಿವರ್ಸ್ ಇಂದ ಆರಕಲ್ ಮೆಸೇಜ್ ಏನು ಬಂದಿದೆ, ಫೋಕಸ್ ಆನ್ ಹಿಯರ್ ಆ್ಯಂಡ್ ನೌ. ನಾನು ಆಗಲೇ ಹೇಳಿದ್ದೀನಿ, ಕಳೆದು ಹೋಗ್ಬಿಟ್ಟಿರ್ತೀರ. ಜನ ನಿಮ್ಮ ಹತ್ರ ಬಂದು ಮಾತಾಡ್ತಿದ್ರು, ನೀವು ನಿಮ್ಮದೇ ಯೋಚನೆಯಲ್ಲಿ ಕಳೆದು ಹೋಗಿರ್ತೀರ. ಜನ ಕೆಟ್ಟ ಜನನ ಯೋಚನೆ ಮಾಡೋದು, ಟಾಕ್ಸಿಕ್ ಪೀಪಲ್ನ ಎಂಟರ್ಟೈನ್ ಮಾಡೋದು, ಟಾಕ್ಸಿಕ್ ಜನರನ್ನ ಅಟ್ರ್ಯಾಕ್ಟ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೀರಾ. ಬೇಡದೇ ಇರುವಂಥ ಜನರನ್ನ ಕಟ್ ಆಫ್ ಮಾಡಿ ಈಗ ಈಕೆ ಬಂದಿದ್ದಾಳೆ ಈಕೆ ಹತ್ರ ಮಾತಾಡೋಕೆ, ಆದರೆ ಈಕೆ ಯಾವುದೋ ಯೋಚನೆಯಲ್ಲಿ ಉಳ್ಕೊ ಹೋಗಿದ್ದಾಳೆ. ಇದನ್ನೇ ನೀವು ಮಾಡ್ತಾ ಇರೋ ಮಿಸ್ಟೇಕ್. ನಿಮ್ಮ ಹತ್ರ ಒಳ್ಳೆ ಜನರು ಬರ್ತಾ ಇದ್ದಾರೆ, ಆದರೆ ಅವ್ರನ್ನ ನೀವು ಎಂಟರ್ಟೈನ್ ಮಾಡ್ತಾ ಇಲ್ಲ. ಈಕೆ ಫೇಸ್ನ ನೋಡಿ, ಅವಳು ಎಲ್ಲೋ ಹೋಗಿದ್ದಾಳೆ, ಅವಳ ಫೋಕಸ್ ಎಲ್ಲೋ ಇದೆ, ಅದನ್ನು ನೀವು ಮಾಡ್ತಾ ಇದ್ದೀರಾ, ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಇದನ್ನು ನೀವು ಸ್ಟಾಪ್ ಮಾಡಿ ಅಂತ ಯೂನಿವರ್ಸ್ ನಿಮ್ಗೆ ಈಗಲೇ ಹೇಳ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.